ಕೊಡಗಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳಾಗಲಿ ಅನುದಾನವಾಗಲಿ ಯಾವ ಆಯವ್ಯಯದಲ್ಲೂ ನೀಡಿದ ಉದಾಹರಣೆ ಇಲ್ಲವೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಟಿವಿ1ನೊಂದಿಗೆ ಮಾತನಾಡಿದ ಅವರು, ಕೊಡಗಿನ ಜನರ ನಿರೀಕ್ಷೆ ಮೀರಿದ ಆಯವ್ಯಯ ಇದಾಗಿದ್ದು, ಕೊಡಗಿನ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ. ಮಾನವ ವನ್ಯಜೀವಿ ಸಂಘರ್ಷವನ್ನು ಸಕ್ರಿಯವಾಗಿ ಎದುರಿಸುವ ನಿಟ್ಟಿನಲ್ಲಿ ಕಳೆದ 1 ವರ್ಷಗಳಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಬಜೆಟ್ನಲ್ಲಿ ಕಾಡಿನ ವಾತಾವರಣದಲ್ಲೇ ಕಾಡು ಪ್ರಾಣಿಗಳನ್ನು ಬಿಡುವ ಕಾರ್ಯಕ್ರಮ, ಕಾಡಾನೆ ಹಾವಳಿಯಿಂದ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಈಗಿರುವ 15 ಲಕ್ಷ ರೂಪಾಯಿಗಳ ಪರಿಹಾರವನ್ನು 20 ಲಕ್ಷ ರೂಪಾಯಿಗಳಿಗೆ ಬಜೆಟ್ನಲ್ಲಿ ಏರಿಸಲಾಗಿದೆ. ವಿರಾಜಪೇಟೆ ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಅನುದಾನವನ್ನು ನೀಡಿದ್ದು, ಬಜೆಟ್ನಲ್ಲೂ ರಸ್ತೆ ಅಭಿವೃದ್ಧಿಗೆ ಅನುದಾನ ಮೀಸಲಿಟ್ಟಿದ್ದು, ವಿರಾಜಪೇಟೆ ಕ್ಷೇತ್ರದ ರಸ್ತೆ ಅಭಿವೃದ್ಧಿಗೆ ಇಷ್ಟು ದೊಡ್ಡ ಮೊತ್ತದ ಅನುದಾನ ನೀಡಿದ ಉದಾಹರಣೆ ಇಲ್ಲವೆಂದು ಹೇಳಿದ ಪೊನ್ನಣ್ಣ ಅವರು, ಈ ಬಗ್ಗೆ ತಾವು ಶ್ವೇತಪತ್ರ ಹೊರಡಿಸಲು ಸಿದ್ಧವೆಂದರು. ಕೊಡಗಿನ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳನ್ನಾಗಲಿ ಅನುದಾನವನ್ನಾಗಲಿ ಯಾವ ಆಯವ್ಯಯದಲ್ಲೂ ಕೂಡ ಕೊಟ್ಟಿರುವಂಥ ಉದಾಹರಣೆ ಇದೆ. ಯಾಕಂದರೆ ಒಂದು ಆಯವ್ಯಯ ಕೊಟ್ಟಾಗ ಅದು ದಾಖಲೆ ಆಗಿರ್ತದೆ. ಅದರಿಂದ ದಾಖಲೆಗಳನ್ನು ನೋಡಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಧನ್ಯವಾದಗಳನ್ನು ಸಲ್ಲಿಸಿದ್ದೀನಿ. ಮತ್ತು ಇವತ್ತಿನಿಂದ ನಡೆಯುವಂಥ ಅಧಿವೇಶನದಲ್ಲಿ ಆಯವ್ಯಯದ ಬಗ್ಗೆ ಚರ್ಚೆಯನ್ನು ನಡೀತದೆ. ಆ ಚರ್ಚೆಯಲ್ಲೂ ಕೂಡ ಭಾಗವಹಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀನಿ. ರಾಜ್ಯ ಸರ್ಕಾರ ಕೊಡಗಿನ ನಿರೀಕ್ಷೆಯಂತೆ ಒಂದು ಆಯವ್ಯಯವನ್ನು ಕೊಟ್ಟಿದೆ. ನಮಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಈ ಬಾರಿ ಮಾಡಿದ್ದಾರೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಮುಖ್ಯವಾಗಿ ಮಾನವ-ಆನೆ ಸಂಘರ್ಷ ಇದೆ. ಈ ಸಂಘರ್ಷವನ್ನು ನಾವು ಕಳೆದ 1.5 ವರ್ಷದಿಂದ ಸಕ್ರಿಯವಾಗಿ ಇದನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್ಕಾರ ಅದನ್ನು ಗುರುತಿಸಿದೆ. ಮತ್ತು ರೈಲ್ವೆ ಬ್ಯಾರಿಕೇಡ್ಗೆ ಕೊಟ್ಟಂಥ 15 ಕಿಲೋಮೀಟರ್ ಅಲ್ಲದೆ ಈ ಬಾರಿಯ ಆಯವ್ಯಯದಲ್ಲೇ ಒಂದು ಸಾಫ್ಟ್ ರಿಲೀಸ್ ಇಟ್ಟರೆ, ಅಂದರೆ ಆನೆಗಳನ್ನು ಕಾಡಿನ ವಾತಾವರಣದಲ್ಲೇ ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ. ಮತ್ತು ರೈಲ್ವೆ ಬ್ಯಾರಿಕೇಡಿಗೆ ಕೂಡ ಕೊಟ್ಟಿದ್ದಾರೆ. ಮತ್ತು ಸಂಘರ್ಷದಿಂದ ಪ್ರಾಣಹಾನಿಯಾದಂಥ ಸಂದರ್ಭದಲ್ಲಿ 15 ಲಕ್ಷ ರೂಪಾಯಿಯನ್ನು ಕೊಡ್ತಾಯಿದ್ವಿ. ಅದೀಗ 20 ಲಕ್ಷಕ್ಕೆ ಏರಿಕೆಯನ್ನು ಮಾಡಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ವಿಶೇಷವಾದಂಥ ತಮ್ಮ ರಸ್ತೆಗಳಿಗೆ ಇರುವ ಅನುದಾನವನ್ನು ಮೀಸಲಿಟ್ಟುಕೊಂಡಿದ್ದಾರೆ. ಅಲ್ಲೂ ಕೂಡ ನಮಗೆ ಹೆಚ್ಚಾಗಿ ಅವರಿಂದ ಸಹಕಾರ ಸಿಗುತ್ತೆ ಅಂತ ಹೇಳುವಂಥ ನಿರೀಕ್ಷೆ ಇದೆ. ಆಸ್ಪತ್ರೆ ಈಗಾಗಲೇ ನಾನು ಹೇಳ್ತೇನೆ. ಹಾಗೆ ವಿವಿಧ ಭಾಗದಲ್ಲಿ ಮತ್ತು PWD ರಸ್ತೆ ಈಗಾಗಲೇ ನಾನು ಭಾಳಷ್ಟು ಬಾರಿ ಹೇಳಿದ್ದೀನಿ. ಒಂದು ಶ್ವೇತಪತ್ರವನ್ನು ಬೇಕಾದ್ರೆ ಹೊರಡಿಸ್ತೀನಿ. ಯಾವತ್ತೂ ಕೂಡ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ರಸ್ತೆಗಳಿಗೆ ಕೊಟ್ಟಿರುವಂಥದ್ದಿಲ್ಲ. ಅದಲ್ಲದೆ ಈ ಬಾರಿಯ ಆಯವ್ಯಯದಲ್ಲಿ ಕೂಡ ಕೊಟ್ಟಿದ್ದಾರೆ. ಮತ್ತು ಹೀಗೆ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡದವರಿಗೆ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಎರವ ಜನಾಂಗದವರಿಗೆ, ಕುಡಿಯ ಜನಾಂಗದವರಿಗೆ, ಮಲೆ ಕುಡಿಯರಿಗೆ, ಕೊರಗ, ನಮ್ಮಲ್ಲಿ ಇರುವಂಥ ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ ಇವರೆಲ್ಲ ಕೂಡ ನಮ್ಮ ಮೂಲ ನಿವಾಸಿಗಳು. ಇವರನ್ನು ಗುರುತಿಸಿ ಅವರಿಗೆ ಸಿವಿಲ್ ಸರ್ವಿಸಸಲ್ಲಿ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದಾಗಲಿ, ಮತ್ತು ಅವರಿಗೆ 200 ಕೋಟಿ ಅವರ ಕಾಲೋನಿಗಳನ್ನು ಮಾಡೋದಕ್ಕಾಗಲಿ, ಹೀಗೆ ಹಲವಾರು ಒಂದು ಘೋಷಣೆಗಳೇನಿದೆ. ಮತ್ತು ಅದನ್ನು ಸಾಧಾರಣವಾಗಿ ಬಡ್ಜೆಟನ್ನು ಬಹುಶಃ 2ನೇ ಬಾರಿಗೆ ಒಂದು ಡೆಫಿಸಿಟ್ ಬಡ್ಜೆಟ್ ಕೊಡ್ತಾಯಿದ್ದಾರೆ ಮುಖ್ಯಮಂತ್ರಿಗಳು. ಅದನ್ನು ಕೂಡ ಅದರಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಸ್ವಾಗತ ಮಾಡ್ತೇನೆ. ಮತ್ತು ಜನರ ನಿರೀಕ್ಷೆಯನ್ನು ಮೀರಿರುವಂಥ ಒಂದು ಆಯವ್ಯಯವನ್ನು ಕೊಡಗಿನ ಭಾಗಕ್ಕೆ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿಯವರು ಯಾವತ್ತೂ ಮಾಡದ ಅಭಿವೃದ್ಧಿ ಕಾರ್ಯಗಳನ್ನು ತಾವು ಮಾಡುತ್ತಿದ್ದು, ಬಿಜೆಪಿಯವರು ಇದನ್ನು ಸ್ವಾಗತಿಸುವ ಬದಲು ಅಸೂಯೆ ಪಡುತ್ತಿದ್ದು, ಮನುಷ್ಯ ತನ್ನ ನಾಲಗೆಯಿಂದ ಆತನ ಸಂಸ್ಕೃತಿ ಬಿಂಬಿಸುತ್ತದೆಯೇ ಹೊರತು ಮತ್ತೊಬ್ಬರಲ್ಲವೆಂದು ತೀಕ್ಷ್ಣವಾಗಿ ನುಡಿದ ಪೊನ್ನಣ್ಣ ಅವರು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕೆಲಸ ಕಾರ್ಯವನ್ನು ಗುರುತಿಸುವಂತಹ ಕಾರ್ಯ ಆಗಿದೆ ಎಂದರು. ಬಿಜೆಪಿಯವರು ವೈಯಕ್ತಿಕ ಟೀಕೆ ಮಾಡಿದರೆ ಜನ ಅದನ್ನು ನೋಡುತ್ತಾರೆ. ಅವರು ಬೈದರೆ ತಮಗೇ ಜನ ಬೆಂಬಲ ಇನ್ನಷ್ಟು ಹೆಚ್ಚಾಗುತ್ತದೆ ಎಂದು ನುಡಿದರಲ್ಲದೆ, ಬಿಜೆಪಿಯವರು ಸೋಲನ್ನು ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಬೆಳೆಸಿಕೊಳ್ಳಲಿ ಎಂದು ಕುಟುಕಿದ್ರು. ಜನ ನಮ್ಮನ್ನು ಆಯ್ಕೆ ಮಾಡಿದಾರಲ್ಲ, ಆಯ್ಕೆ ಮಾಡಿರೋದ್ರಿಂದ ಅವರ ಸೇವೆ ಮಾಡೋದು ನನ್ನ ಕರ್ತವ್ಯ. ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಮತ್ತು ಎಲ್ಲ ಟೀಕೆಗೆ ಒಂದೇ ಪ್ರತಿಕ್ರಿಯೆ, ಅವ್ರು ಯಾವತ್ತೂ ಮಾಡದೇ ಇರುವಂಥ ಅಭಿವೃದ್ಧಿ. ಅದು ಕಂಡು ಅವರು ಸ್ವಾಗತ ಮಾಡಬೇಕು, ಅಸೂಯೆ ಪಟ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳುವಂಥದ್ದು ಒಂದು ಮಾತು, ಮನುಷ್ಯ ತನ್ನ ನಾಲಿಗೆಯಿಂದ ಅವನ ಸಂಸ್ಕೃತಿಯನ್ನು ಬಿಂಬಿಸ್ತಾನೆ ಹೊರತು ಇನ್ನೊಬ್ಬರದ್ದಲ್ಲ.
ನನ್ನನ್ನು ಬೈದರೆ ಯಾರು ಬೈತಾ ಇದ್ದಾರಲ್ಲ ಅವನ ಯೋಗ್ಯತೆ ಅಂತ ಇಂದ ಅವ್ರ ಬಗ್ಗೆ ನಾನು ಮಾತಾಡೋಂಥ ಮಟ್ಟಕ್ಕೆ ಹೋದರೆ ನಾನು ಪುನಃ ಉಳಿಯೋದಲ್ಲ ಇಂದ ಅವ್ರಿಗೆ ಟೀಕೆ ಮಾಡಲಿ. ಆದರೆ ವೈಯಕ್ತಿಕ ತೇಜೋವಧೆ ಇದೇನು ಮಾಡ್ತಾಯಿದ್ರೆ ಜನ ನೋಡ್ತಾಯಿದ್ದಾರೆ. ಇಂದ ಅವ್ರಿಗೆ ಒಂದೊಂದು ಸತಿ ನನ್ನನ್ನು ಬೈದಷ್ಟು ಹೆಚ್ಚು ಜನ ಬೆಂಬಲ ಹೆಚ್ಚಾಗ್ತದೆ. ಇಂದ ಅವ್ರೇನು ಬೇಕು ಅವರ ಕೆಲಸ ಅವ್ರು ಮಾಡಲಿ. ಆದರೆ ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಮತ್ತು ರಾಷ್ಟ್ರ ಮಟ್ಟದಲ್ಲೇ ಕೂಡ ಇವತ್ತು ನಾನು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳನ್ನು ಗುರುತಿಸುವಂಥ ಕೆಲಸ ಎರಡೂ ಕಡೆಯಿಂದ ಆಗಿದೆ. ನಮ್ಮ ವರಿಷ್ಠರಿಂದನೂ ಆಗಿದೆ, ಭಾರತೀಯ ಜನತಾ ಪಕ್ಷ JDS ಮೈತ್ರಿಯಿಂದ ಕೂಡ ಆಗಿದೆ. ಅದರಿಂದ ಇದು ಬೆಳೀತಾ ಇರುವಂಥ ನಾಯಕತ್ವವನ್ನು ಗುರುತಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ ಏನಿದೆ ಅವ್ರ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಎದುರ್ಕೊಂಡು ಮಾಡ್ತಾಯಿದ್ದಾರೋ, ಅಸೂಯೆಯಿಂದ ಮಾಡ್ತಾಯಿದ್ದಾರೋ, ಭೀತಿಯಿಂದ ಮಾಡ್ತಾಯಿದ್ದಾರೋ, ಎಲ್ಲಿ ಗೆಲ್ಲೋದೇ ಇಲ್ವೋ, ಸೋತೋಗ್ಬಿಡ್ತೀವಲ್ವ ಅಂತ ಹೇಳೋದ್ರಿಂದ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಅದು ಅವ್ರನ್ನ ಕೇಳಬೇಕು. ಆದರೆ ನಾನು ಇದಕ್ಕೆಲ್ಲ ತಲೆಕೆಡಿಸ್ಕೊಳ್ಳೋದಿಲ್ಲ. ಎಲ್ಲ ರೀತಿಯಾದಂಥ ಟೀಕೆಗಳನ್ನು ಎದುರಿಸಿ ಚುನಾವಣೆಯಲ್ಲಿ ಜನ ಸಿಕ್ಕಿಸ್ತಾರೆ. ಹಾಗಾದರೆ ಅವ್ರು ಹೇಳೋ ಲೆಕ್ಕದ ಪ್ರಕಾರ ನನಗೆ ಮತ ಹಾಕಿರುವಂಥ 75,000 ಜನ ಮತದಾರರು ಯಾರಿದ್ದಾರೆ ವಿರಾಜಪೇಟೆ ಕ್ಷೇತ್ರದಲ್ಲಿ, ಅವರೆಲ್ಲ ಏನಾಗಿದೆ ಸುಮ್ಮನೆ ಹಾಕ್ತಿದ್ದಾರೆ. ಅವರು ಇಂದ ಸೋತಿದ್ದಾರೆ. ಇವತ್ತು ಸೋಲನ್ನು ಜೀರ್ಣಿಸ್ಕೊಳ್ಳೋಂಥ ಶಕ್ತಿ ಬೆಳೆಸ್ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. TV1 ನ್ಯೂಸ್ ಮಡಿಕೇರಿ.